ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕಿನ ಗಡಿ ಗ್ರಾಮ ಕಾಯಕ ಬಸವೇಶ್ವರ ಅವರಿಗೆ ಶಿವಶರಣ ಹರಳಯ್ಯ ಅವರು ಮತ್ತು ಕಲ್ಯಾಣಮ್ಮ ತನ್ನ ಸ್ವಂತ ತೊಡೆ ಚರ್ಮವನ್ನು ತೆಗೆದುಕೊಂಡು ಕಾಯಕ ಯೋಗಿ ಬಸವೇಶ್ವರ ಅವರಿಗೆ ಮಾಡಿಕೊಟ್ಟರು. ಕಲ್ಯಾಣಮ್ಮನ ಸ್ಥಳ ತಿಗಡಿ, ಆ ಗ್ರಾಮದ ಸ್ಥಳ ಹದಗೆಟ್ಟಿದೆ. ಯಾರೂ ರಾಜಕಾರಣಿ ವ್ಯಕ್ತಿಗಳು ತಲೆ ಕೆಡಿಸಿಕೊಂಡಿಲ್ಲ. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಕಲ್ಯಾಣಮ್ಮನ ದೇವಸ್ಥಾನಕ್ಕೆ ಹಣ ಮತ್ತು ಧನ ಸಹಾಯ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಶಿಥಿಲಾವಸ್ಥೆಯಲ್ಲಿರುವ ಶರಣೆ ಕಲ್ಯಾಣಮ್ಮನವರ ಸಮಾಧಿ. ಅಸ್ಪೃಶ್ಯತೆ ಆಚರಣೆ, ಜಾತಿ ತಾರತಮ್ಯ ಉತ್ತುಂಗದಲ್ಲಿದ್ದ 12ನೆಯ ಶತಮಾನದಲ್ಲಿ ಬಸವಣ್ಣನವರು ವೈದಿಕ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಶೂದ್ರ ವರ್ಗದವರಿಗೆ ಮತ್ತು ಅಸ್ಪೃಶ್ಯ ವರ್ಗದವರಿಗೆ ಲಿಂಗ ದೀಕ್ಷೆ ಕೊಟ್ಟು ಲಿಂಗವಂತರನ್ನಾಗಿಸಿ ಸಮಾಜದ ಮುಖ್ಯ ವಾಹಿನಿಗೆ ತಂದು ಸಮಾಜ ನಿರ್ಮಿಸಿದರು. ಅದೇ ಕಾಲದಲ್ಲಿ ಬಸವಣ್ಣನವರಿಗಿಂತ ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯರಾದ ಸಮಗಾರ ಜಾತಿಯ ಮಹಾಶರಣ ಹರಳಯ್ಯನವರು ಮತ್ತು ಅವರ ಧರ್ಮಪತ್ನಿ ಕಲ್ಯಾಣಮ್ಮನವರು ಅಂದಿನ ಕಲ್ಯಾಣದಲ್ಲಿ ನೆಲೆಸಿದ್ರು. ಹರಳಯ್ಯನವರು ಬಸವಣ್ಣನವರಿಗೆ ಶರಣು ಎಂದು ಹೇಳಿದ ಒಂದು ಶರಣುವಿಗೆ 2 ಬಾರಿ ಬಸವಣ್ಣನವರು ಶರಣು ಶರಣಾರ್ಥಿ ಎಂದು ಹೇಳುತ್ತಾರೆ. ಈ ಘಟನೆಯ ನಂತರ ಅವರ ಧರ್ಮಪತ್ನಿ ಕಲ್ಯಾಣಮ್ಮನವರು ತಮ್ಮ ತೊಡೆಯ ಚರ್ಮದಿಂದ ಬಸವಣ್ಣನವರಿಗೆ ಪಾದರಕ್ಷೆಗಳನ್ನು ಮಾಡಿ, ಅವರು ನಮ್ಮ ಚರ್ಮವನ್ನು ತುಳಿಯುತ್ತಾ ನಡೆದರೆ ನಮ್ಮ ಮೇಲಿನ ಒಂದು ಹೆಚ್ಚಿನ ಶರಣುವಿನ ಭಾರ ಕಡಿಮೆಯಾಗುತ್ತದೆ ಎಂದು ಸಲಹೆ ನೀಡುತ್ತಾರೆ. ಪ್ರಾಣಿಯ ಚರ್ಮದಿಂದ ಪಾದರಕ್ಷೆ ಮಾಡಿ ಶರಣ ಹರಳಯ್ಯನವರು ತಮ್ಮ ಬಲತೊಡೆಯ ಹಾಗೂ ಶರಣೆ ಕಲ್ಯಾಣಮ್ಮನವರ ತಮ್ಮ ಎಡತೊಡೆಯ ಸ್ವಲ್ಪ ಚರ್ಮವನ್ನು ಸಾಂಕೇತಿಕವಾಗಿ ಹಿಮ್ಮಡಿಯ ಭಾಗದಲ್ಲಿ ಇಟ್ಟು ಸುಂದರವಾದ ಪಾದರಕ್ಷೆಗಳನ್ನು ಬಸವಣ್ಣನವರಿಗೆ ಅರ್ಪಿಸುತ್ತಾರೆ. ಆದರೆ ಬಸವಣ್ಣನವರು ಅವುಗಳನ್ನು ಮೆಟ್ಟದೆ ನಿಮ್ಮ ಶರಣರ ಚಮ್ಮಾವುಗಿಗೆ ಪೃಥ್ವಿ ಸಮಭಾರದಯ್ಯ ಎಂದು ತಲೆಯ ಮೇಲೆ ಇಟ್ಟುಕೊಂಡು ಸಂಗಮನಾಥನಿಗೆ ಅರ್ಪಿಸುತ್ತಾರೆ. ಮಾರ್ಗ ಮಧ್ಯದಲ್ಲಿ ಬ್ರಾಹ್ಮಣ ಕುಲದ ಮಧುವರಸನು ಈ ಪಾದರಕ್ಷೆಗಳನ್ನು ಮೆಟ್ಟಿ ಪಶ್ಚಾತ್ತಾಪಗೊಂಡು ತಮ್ಮ ಮಗಳನ್ನು ಹರಳಯ್ಯನವರ ಮಗನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಶರಣೆ ಕಲ್ಯಾಣಮ್ಮನವರು, ಬೇಡ, ಬಸವಣ್ಣನ ಶಾಂತಿ ತುಂಬಿದ ಕಲ್ಯಾಣದಲ್ಲಿ ರಕ್ತದ ಓಕುಳಿಯಾದೀತು ಎಂದು ಕಲ್ಯಾಣಮ್ಮನವರು ಎಚ್ಚರಿಸುತ್ತಾರೆ. ಅಂತರ್ಜಾತೀಯ ವಿವಾಹ ನಡೆದ ನಂತರ ಕಲ್ಯಾಣದಲ್ಲಿ ರಕ್ತ ಕ್ರಾಂತಿ ನಡೆದು ಶರಣರನ್ನು ಕಲ್ಯಾಣದಿಂದ ಹೊರಹಾಕಲಾಗುತ್ತದೆ. ರಕ್ತದ ಓಕುಳಿ ಆಗಿಯೇ ಹೋಗುತ್ತದೆ. ಹೀಗೆ ಕಲ್ಯಾಣದ ಸೈನಿಕರಿಂದ ತಪ್ಪಿಸಿಕೊಂಡು ಬರುವಾಗ ಬೈಲಹೊಂಗಲದ ತಿಗಡಿಯ ಹತ್ತಿರದ ಮಲಪ್ರಭಾ ನದಿಯಲ್ಲಿ ದೇಹತ್ಯಾಗ ಮಾಡುತ್ತಾರೆ. ಶರಣೆ ಕಲ್ಯಾಣಮ್ಮನವರ ಸ್ಮರಣಾರ್ಥವಾಗಿ ತಿಗಡಿಯಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತದೆ. ಅಂದು ತಿಗಡಿಯಿಂದ 15 ಕಿಲೋಮೀಟರ್ ದೂರದ ಹುಣಶಿಕಟ್ಟೆಯವರೆಗೆ ಪಲ್ಲಕ್ಕಿ ಉತ್ಸವ ನಡೆಸಿ ಭಕ್ತರು ಮಲಪ್ರಭಾ ನೀರಿನಲ್ಲಿ ಮುಳುಗಿ ಕಲ್ಯಾಣಮ್ಮನವರು ಕಟ್ಟಿಕೊಂಡಿದ್ದ ಲಿಂಗವನ್ನು ಹುಡುಕಾಡುವುದು ಪ್ರಯತ್ನದ ನಟನೆ ಪ್ರತಿ ಜಾತ್ರೆಯಲ್ಲಿ ನಡೆಯುತ್ತದೆ. ಇತ್ತೀಚೆಗೆ ಶರಣೆ ಕಲ್ಯಾಣಮ್ಮನವರು ಹುಟ್ಟಿದ ಸ್ಥಳವಾದ ಅಫಜಲ್ಪುರದ ಹತ್ತಿರ ಇರುವ ಬೈರಾಮುಡಗಿಯಲ್ಲಿ ಅವರ ಮನೆಯ ಸ್ಥಳ ಗುರುತಿಸಲ್ಪಟ್ಟಿದೆ. ಅವರು ಬರೆದ 2 ವಚನಗಳು ಸಿಕ್ಕಿವೆ. ಇಂದು ಈ ಸ್ಥಳ ಶಿಥಿಲಾವಸ್ಥೆ ತಲುಪಿದ್ದು ಸ್ಥಳೀಯರ ಭಕ್ತಿ ಪೂಜೆಗಳಿಂದ ಇಂದಿಗೂ ಇರುವ ಗುಡಿಯಲ್ಲಿ ಕಲ್ಯಾಣಮ್ಮನವರ ಮೂರ್ತಿ ಉಳಿದುಕೊಂಡಿದೆ. ಇದನ್ನು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿಸಿ ಅಭಿವೃದ್ಧಿಪಡಿಸಬೇಕೆಂದು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಸಹ ಇನ್ನೂ ಕ್ರಮ ಆಗಿಲ್ಲ. ಮಹಾತ್ಮ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಿದ ಖ್ಯಾತಿಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸಹ ಅಭಿವೃದ್ಧಿಪಡಿಸುವಂತಾಗಲಿ ಎಂದು ಆಶಿಸುತ್ತೇವೆ. ಶ್ರೀ ಗುರು ಹರಳಯ್ಯ ನಿನ್ನ ಲೀಲೆ ಪಾದಕ್ಕೆ ಮಾಲೆ. ಶ್ರೀ ಗುರು ಹರಳಯ್ಯ ನಿನ್ನ ಲೀಲೆ ನಿನ್ನ ಪಾದಕ್ಕೆ ಮಾಲೆ. ನಿನ್ನಯ ಭಕ್ತಿಗೆ ಮೆಚ್ಚಿ ನಿಂತ ಬಸವಗ ಶರಣು, ಅಂತ ಗುರುವಿನ ಪಡೆದ ನಿನ್ನ ಪಾದಕ್ಕೆ ಶರಣು. ಗುರುವೇ ಹರಳಯ್ಯ ನಿನ್ನಯ ಪಾದಕ್ಕೆ ಮಾಡುವೆ ಶರಣ. ಶ್ರೀ ಗುರು ಹರಳಯ್ಯ ನಿನ್ನ ಲೀಲೆ